ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಅಡುಗೆ ಎಣ್ಣೆ ಮತ್ತು ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಅಡುಗೆ ಎಣ್ಣೆ ಮತ್ತು ಮೊಟ್ಟೆ ದರ ಜಾಸ್ತಿ ಆಗಿದೆಯಂತೆ. ಮಧ್ಯಪ್ರಾಚ್ಯ ದೇಶಗಳಿಗೆ ರಫ್ತಾಗ್ತಾ ಇದ್ದಂಥ ಮೊಟ್ಟೆಯನ್ನು ಬಂದ್ ಮಾಡಲಾಗಿದೆ. ಅಡುಗೆ ಎಣ್ಣೆ ಮೊಟ್ಟೆ ಉದ್ಯಮಕ್ಕೆ ಭಾರಿ ನಷ್ಟ ಅನ್ನೋ ಕಾರಣಕ್ಕೋಸ್ಕರ ರೇಟ್ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಡುಗೆ ಎಣ್ಣೆ ದರ ಲೀಟರ್ಗೆ 5 ರೂಪಾಯಿ ಜಾಸ್ತಿ ಆಗಿದೆ. ಸೊ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. 3 ರಿಂದ 4 ದಿನಗಳಿಂದ ಬೇಡಿಕೆಗೆ ತಕ್ಕಂತೆ ಎಣ್ಣೆ ಸರಬರಾಜು ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬೆಲೆ ಇನ್ನಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ದೇಶಗಳಿಗೆ ಮೊಟ್ಟೆ ರಫ್ತು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹಾರ್ಮುಜ್ ಜಲಸಂಧಿ ಬಂದಾಗಿದೆ. ಇರಾನ್ ಈಗ ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿಯನ್ನು ತನ್ನ ಕೈವಶಕ್ಕೆ ತೆಗೆದುಕೊಂಡಿದೆ. ಹೀಗಾಗಿ ಹಡಗುಗಳ ಸಂಚಾರನೇ ಆಗ್ತಾ ಇಲ್ಲ. ಎಕ್ಸೆಪ್ಟ್ ರಷ್ಯಾ ಹಡಗುಗಳನ್ನು ಬಿಟ್ಟರೆ, ರಷ್ಯಾ ಬಾವುಟ ಇದ್ದರೆ ಮಾತ್ರ ಬಿಡ್ತಾ ಇದ್ದಾರೆ ಅಷ್ಟೇ ಇರಾನವರು ಆ ಹಾರ್ಮುಜ್ ಜಲಸಂಧಿಯಲ್ಲಿ. ಬೇರೆ ಯಾವುದೇ ಹಡಗುಗಳಿದ್ರೂ ಹೊಡೆದು ಹಾಕ್ತಾ ಇದ್ದಾರೆ. ನಿನ್ನೆಯಷ್ಟೇ ನಮ್ಮ ಭಾರತೀಯರ 2 ನಾವಿಕರು ಮೃತಪಟ್ಟಿದ್ದರು. ಸೇಮ್ ಇದೇ ರೀತಿಯಾಗಿ ನಮ್ಮ ಭಾರತದ ಹಡಗದು. ಯಾವ್ಯಾವ ಹಡಗು ಸಿಗ್ತಾ ಇದೆ ಎಲ್ಲ ಹಡಗುಗಳನ್ನು ಧೂಳಿಪಟ ಮಾಡ್ತಾ ಇದ್ದಾರೆ ಇರಾನವರು. ಒಂದೇ ಒಂದು ಹಡಗು ಆ ಕಡೆ ಹೋಗಬಾರ್ದು ಎಕ್ಸೆಪ್ಟ್ ರಷ್ಯಾದ ಬಾವುಟ ಇದ್ದರೆ ಬಿಟ್ಬಿಡ್ತಾರೆ ಇವರು. ಒಂದು. ಎರಡನೇದು, ಯಾಕೆ ಈಗ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಗಬೇಕಾದಂತಹ ಮೊಟ್ಟೆ ಮತ್ತು ಎಣ್ಣೆ ಭಾರತದಲ್ಲೇ ಸ್ಟಾಪ್ ಆಗಿರೋದ್ರಿಂದ ಯಾಕೆ ರೇಟ್ ಜಾಸ್ತಿ ಆಗಬೇಕು? ರೇಟ್ ಕಡಿಮೆ ಆಗಬೇಕಲ್ಲ. ಈಗ ಬೆಂಗಳೂರಿನಲ್ಲಿ ನಮ್ಮ ದೇಶದಲ್ಲಿ ಮೊಟ್ಟೆ ಆಗ ಜಾಸ್ತಿ ಆಗುತ್ತೆ. ಸರಬರಾಜು ಆಗ್ತಾ ಇದ್ದಂಥ ಮೊಟ್ಟೆಗಳು ಭಾರತದಲ್ಲೇ ಉಳ್ಕೊಳ್ಳುತ್ತೆ, ಎಣ್ಣೆಯು ಭಾರತದಲ್ಲೇ ಉಳ್ಕೊಳ್ಳುತ್ತಲ್ವೇ. ಆಗ ನಿಮಗೆ ಸಪ್ಲೈ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದು ಇಲ್ಲೇ ಶೇಖರಣೆ ಆದಂಥ ಸಂದರ್ಭದಲ್ಲಿ ರೇಟ್ ಕಡಿಮೆ ಆಗಬೇಕು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ಇದು ಉಲ್ಟಾ ಎಫೆಕ್ಟ್ ಅಂತ ಕರೀತಾರೆ ಇದನ್ನು. ಉಲ್ಟಾ ಎಫೆಕ್ಟ್ ಹೆಂಗೆ ಅಂದರೆ ವೈಸ್ ವರ್ಸ ಎಫೆಕ್ಟ್ ಇದು. ಈಗ ಇಷ್ಟೂ ದಿನಗಳ ಕಾಲ ಮೊಟ್ಟೆಯನ್ನು ಎಣ್ಣೆಯನ್ನು ಏನು ಸರಬರಾಜು ಮಾಡ್ತಾ ಇದ್ರು ಮಧ್ಯಪ್ರಾಚ್ಯ ದೇಶಗಳಿಗೆ, ನಮ್ಮ ಭಾರತದಿಂದ ಸರಬರಾಜು ಆಗ್ತಾ ಇತ್ತು. ಅದರಿಂದ ಉತ್ತಮವಾಗಿರ್ತಕ್ಕಂಥ ಲಾಭ ಆದಾಯ ಬರ್ತಾ ಇತ್ತು. ಆದರೆ ಈಗ ಆ ಆದಾಯ ಮತ್ತು ಲಾಭಕ್ಕೆ ಕೊಕ್ಕೆ ಬಿದ್ದಿದೆ, ಕಟ್ಟಾಗೋಗಿದೆ ಅದು. ಸೊ ಹಾಗಾಗಿ ಪಾಪ ಈ ಮೊಟ್ಟೆ ಉತ್ಪಾದಕರು ಮತ್ತು ಎಣ್ಣೆಯ ಬಿಸ್ನೆಸ್ ಮಾಡುವಂಥವ್ರು, ಅಡುಗೆ ಎಣ್ಣೆಯ ಬಿಸ್ನೆಸ್ ಮಾಡುವಂಥವ್ರಿಗೆ ಮಾರ್ಕೆಟ್ ಇಲ್ಲ. ಈಗ ಮಧ್ಯಪ್ರಾಚ್ಯದ ಮಾರ್ಕೆಟ್ ಸಂಪೂರ್ಣವಾಗಿ ಬಂದಾಗಿದೆ. ಅವ್ರು ಮತ್ತೆ ಅವ್ರು ಹಾಕಿರ್ತಕ್ಕಂಥ ದುಡ್ಡು ಬರಲೇಬೇಕು ಅವ್ರಿಗೆ. ಹಾಗಾಗಿ ಅವರು ದರವನ್ನು ಏರಿಕೆ ಮಾಡಿದ್ದಾರೆ. ಆಮೇಲೆ ಮೊಟ್ಟೆ ಇದೆಯಲ್ಲ ವೀಕ್ಷಕರೇ, ಅದು ತುಂಬ ದಿನ ಉಳಿಯೋದಿಲ್ಲ. ಮೊದಲೇ ಬೇಸಿಗೆ ಇರೋದ್ರಿಂದ ಮೊಟ್ಟೆ ಬೇಗ ಕೆಡುತ್ತೆ. ಸೊ ಹಾಗಾಗಿ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯದಲ್ಲೇ ಅದು ಹೋಗಿಬಿಡಬೇಕು. ಅದು ಆಗ್ತಾ ಇಲ್ಲ. ಅಡುಗೆ ಎಣ್ಣೆಯ ವಿಚಾರದಲ್ಲಿ ಅದನ್ನು ಶೇಖರಿಸಿ ಇಡಬಹುದು. ಆದರೆ ಈಗ ಅಲ್ಲಿ ಮಾರ್ಕೆಟ್ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೂರೈಕೆದಾರರು ಮತ್ತು ಯಾರು ಇದನ್ನೇ ನೆಚ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಷ್ಟ ಆಗುತ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದರವನ್ನು ನಮ್ಮ ದೇಶದಲ್ಲಿ ಏರಿಕೆ ಮಾಡಿದ್ದಾರೆ. ಹೇಗೂ ಮೊಟ್ಟೆ ತಿನ್ನೋರೇನು ಕಡಿಮೆ ಆಗಲ್ಲ, ಅಡುಗೆ ಎಣ್ಣೆಯನ್ನು ಬಳಸೋರೇನು ಕಡಿಮೆ ಆಗಲ್ಲ. ಸೊ ಹಾಗಾಗಿ ಎರಡೂ ದರಗಳನ್ನು ಏರಿಕೆ ಮಾಡಲಾಗಿದೆ.